ಲೇಡೀಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಭಾ ಆನಂದ್. ಮಾರ್ಚ್ ಬಂದ್ರೆ ಶುರುವಾಗುತ್ತೆ ಎಕ್ಸಾಮ್ ಭಯ. ಬೆಂಬಿಡದೆ ಕಾಡ್ತಿದ್ಯಾ ಎಕ್ಸಾಮ್ ಫೀವರ್? ಪರೀಕ್ಷೆಗೆ ಸಿದ್ಧತೆ ಹೇಗಿರಬೇಕು ಗೊತ್ತಾ? ಎಕ್ಸಾಮ್ ಎದುರಿಸೋಕೆ ತಜ್ಞರು ಕೊಡ್ತಾರೆ ಸಲಹೆ. ಇದೇ ಹೊತ್ತಿನ ವಿಶೇಷ ಲೇಡೀಸ್ ಫಸ್ಟ್. ಮಾರ್ಚ್ ಬರ್ತಾ ಇದ್ದಂತೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀವರ್ ಶುರುವಾಗ್ಬಿಡುತ್ತೆ. ಎಕ್ಸಾಮ್ಗೆ ಹೇಗೆ ಫೀವರ್ ಪ್ರಿಪೇರ್ ಆಗಬೇಕು, ಓದಿದ್ದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಹೇಗೆ ಏನೆಲ್ಲ ಮಾಡಬೇಕು, ಹಾಗೆ ಓದಿದ್ದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋ ಆತಂಕದ ಜೊತೆ ಓದಿದ ವಿಷಯವನ್ನ ಪರೀಕ್ಷೆಯಲ್ಲಿ ಪ್ರೆಸೆಂಟ್ ಮಾಡೋದು ಹೇಗೆ ಅನ್ನೋದನ್ನ ವಿದ್ಯಾರ್ಥಿಗಳು ಈ ಎಲ್ಲಾ ಗೊಂದಲಗಳಿಗೆ ಅನುಸರಿಸಬೇಕಾಗಿರುವಂತಹ ಕೆಲವೊಂದು ಟಿಪ್ಸ್ಗಳು ಇಲ್ಲಿದೆ, ನೋಡೋಣ. ಪರೀಕ್ಷೆ ಬಂದ್ರೆ ವಿದ್ಯಾರ್ಥಿಗಳ ಗಮನವೆಲ್ಲ ಓದೋದ್ರ ಕಡೆ ಇರುತ್ತೆ. ಊಟ, ತಿಂಡಿ, ಆಟ ಎಲ್ಲವನ್ನೂ ಬಿಟ್ಟು ಓದೋದ್ರ ಕಡೆಯಷ್ಟೇ ಗಮನ ಕೊಡ್ತಾರೆ. ಆದ್ರೆ ಇದು ತಪ್ಪು ಅನ್ನೋದು ತಜ್ಞರ ಅಭಿಪ್ರಾಯ. ಪರೀಕ್ಷೆಯ ಮೊದಲು ಯಾವ ಸಬ್ಜೆಕ್ಟ್ ಅನ್ನ ಯಾವಾಗ ಸ್ಟಡಿ ಮಾಡಬೇಕು ಎಂಬ ಬಗ್ಗೆ ಒಂದು ಟೈಮ್ ಟೇಬಲ್ ರೆಡಿ ಮಾಡಿಕೊಳ್ಳೋದು ಉತ್ತಮ. ಯಾವುದೇ ವಿಷಯದಲ್ಲಿ ಏನೇ ಡೌಟ್ ಬಂದ್ರೂ ಶಿಕ್ಷಕರು ಅಥವಾ ಫ್ರೆಂಡ್ಸ್ ಜೊತೆ ಚರ್ಚಿಸಿ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಳ್ಳೋದು ಉತ್ತಮ. ಓದುವುದರ ಜೊತೆಗೆ ವಿಷಯವನ್ನ ಡಿಸ್ಕಸ್ ಮಾಡೋದ್ರಿಂದಲೂ ಆ ವಿಷಯ ಹೆಚ್ಚು ನೆನಪಿರುತ್ತದೆ. ಪರೀಕ್ಷೆ ಸಮಯದಲ್ಲಿ ಯಾವುದೋ ಒಂದು ವಿಷಯ ಅರ್ಥವಾಗದಿದ್ದಲ್ಲಿ ಅಥವಾ ಅದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಆದರೆ ಆತ್ಮವಿಶ್ವಾಸ ಕಳೆದುಕೊಳ್ಳೋದು ಉತ್ತಮವಲ್ಲ. ಬೆಳಗಿನ ಜಾವ ಓದುವ ಅಭ್ಯಾಸ ಒಳ್ಳೆಯದು. ಇನ್ನು ರಾತ್ರಿ ವೇಳೆ ಓದಿದ ವಿಷಯವನ್ನ ರಿವಿಷನ್ ಮಾಡಿ ಹೆಚ್ಚು ನಿದ್ದೆಗೆಟ್ಟು ಓದುವುದರಿಂದ ಪರೀಕ್ಷೆ ಸಮಯದಲ್ಲಿ ಅನಾರೋಗ್ಯದ ಸಮಸ್ಯೆ ಎದುರಾಗದಂತೆ ಎಚ್ಚರ ವಹಿಸಿ. ಒಂದೇ ಸಮನೆ ನಿರಂತರವಾಗಿ ಓದುವುದಕ್ಕಿಂತ ಓದುವುದರ ನಡುವೆ ಆಗಾಗ ಮೆದುಳಿಗೆ ರೆಸ್ಟ್ ನೀಡುವುದು ಮುಖ್ಯವಾಗುತ್ತದೆ. ಫೇವರಿಟ್ ಸಬ್ಜೆಕ್ಟ್ ಅನ್ನ ಹೆಚ್ಚು ಇಷ್ಟಪಟ್ಟು ಓದುವಂತೆಯೇ ಪರೀಕ್ಷೆ ಸಮಯದಲ್ಲೂ ಎಲ್ಲಾ ವಿಷಯಗಳನ್ನು ಹೆಚ್ಚು ಇಷ್ಟಪಟ್ಟು ಓದುವುದರಿಂದ ಉತ್ತಮ ಅಂಕಗಳನ್ನು ಗಳಿಸಬಹುದು. ಎಕ್ಸಾಮ್ ಟೈಮ್ನಲ್ಲಿ ಆರೋಗ್ಯದ ಕಡೆ ಗಮನ ಹರಿಸುವುದು ಉತ್ತಮ. ಉತ್ತಮ ಆಹಾರ ಸೇವಿಸುವುದರ ಜೊತೆಗೆ ನಿದ್ರೆಯನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕಾಗುತ್ತದೆ. ನೋಡಿದ್ರಲ್ಲ, ಯಾವ ರೀತಿಯಾಗಿ ಮಕ್ಕಳಿಗೆ ಕೆಲವೊಂದಿಷ್ಟು ಟಿಪ್ಸ್ ಗಳಾಗಿರಬಹುದು, ಜೊತೆಗೆ ಮಕ್ಕಳ ಎಕ್ಸಾಮ್ ಪ್ರಿಪರೇಷನ್ ಹೇಗಿರಬೇಕು ಅನ್ನೋದ್ರ ಸಿಂಪಲ್ ಟಿಪ್ಸ್ ಇಲ್ಲಿವೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೈಲ್ ಆಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಸಹ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇದ್ದಾರೆ, ಸೈಕಾಲಜಿಸ್ಟ್ ಆಗಿರುವಂತಹ ಸುಹಾಸಿನಿ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೇಡಮ್, ಮೊದಲನೇದಾಗಿ ಮಕ್ಕಳು ಎಕ್ಸಾಮ್ ಅಂತ ಕೂಡಲೇ ನೆನಪಾಗುವಂತಹದ್ದು ಟೆನ್ಷನ್ ಫ್ರೀ ಆಗಿ ಮಕ್ಕಳು ಹೇಗಿರ್ಬೇಕು, ಕೆಲವೊಂದಿಷ್ಟು ಟಿಪ್ಸ್ ಗಳು ಅಥವಾ ಮತ್ತೊಂದು ಕಡೆ ಏನೇ ಟಿಪ್ಸ್ ಕೊಟ್ಟರು ಕೂಡ ಮಕ್ಕಳಿಗೆ ವರ್ಕ್ ಆಗಲ್ಲ. ಸೊ ಹೀಗಾಗಿ ಎಕ್ಸಾಮ್ ಅಂತ ಕೂಡಲೇ ನೆನಪಾದ ತಕ್ಷಣ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಮೊದಲನೇದಾಗಿ ಎಕ್ಸಾಮ್ ಅಂತಂದ್ರೆ ಎಲ್ರಿಗೂ ಸಹಜವಾಗಿ ಸ್ವಲ್ಪ ನರ್ವಸ್ನೆಸ್ ಇರುತ್ತೆ, ಅದು ತುಂಬಾ ಕಾಮನ್. ಆದ್ರೆ ಇಲ್ಲಿ ನಾವು ಮಾತಾಡ್ತಿರೋದು ಎಕ್ಸಾಮಿನೇಷನ್ ಫೋಬಿಯಾ ಅಥವಾ ಎಕ್ಸಾಮಿನೇಷನ್ ಆಂಗ್ಸೈಟಿ ಅಂತಂದ್ರೆ ಎಕ್ಸಾಮ್ ಹತ್ರ ಬರ್ತಿದ್ದಾಗೇನೆ ಊಟ ತಿಂಡಿಲಿ ವ್ಯತ್ಯಾಸ ಆಗೋದು, ವಾಮಿಟಿಂಗ್ ಅಥವಾ ತಲೆನೋವು, ಹೊಟ್ಟೆ ನೋವು, ಡಯರಿಯಾ ಈ ತರ ಸಮಸ್ಯೆಗಳು ಎದುರಾಗೋದು, ಅಥವಾ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡಿನೇ ರಾತ್ರಿ ನಿದ್ರೆ ಬರ್ದೇ ಇರೋದು, ಅಥವಾ ಜಾಸ್ತಿ ಬೆವರೋದು, ಇಂಥ ಲಕ್ಷಣಗಳು ಏನಾದ್ರು ಸ್ಟೂಡೆಂಟ್ಸ್ ಅಲ್ಲಿ ಕಾಣಿಸ್ತಾ ಇದೆ ಅಂತಂದ್ರೆ ಇದಕ್ಕೆ ಎಕ್ಸಾಮ್ ಆಂಗ್ಸೈಟಿ ಅಥವಾ ಎಕ್ಸಾಮಿನೇಷನ್ ಫಿಯರ್ ಅಂತ ಹೇಳ್ತಾರೆ. ಇದು ಖಂಡಿತವಾಗ್ಲೂ ತುಂಬಾ ಸೆನ್ಸಿಟಿವ್ ಸಮಸ್ಯೆ. ಇದಕ್ಕೆ ಏನಂತಂದ್ರೆ ಕೆಲವು ಸಿಂಪಲ್ ಟೆಕ್ನಿಕ್ಸ್ ಮತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಜೊತೆಗೆ ಈ ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು. ನಾನು ಈ ಕಾರ್ಯಕ್ರಮದಲ್ಲಿ ಮುಂದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ.
ಎಸ್ ಮೇಡಮ್, ಇನ್ನೊಂದು ಕಡೆ ಮಕ್ಕಳಿಗೆ ಟೆನ್ಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದಿಷ್ಟು ಮಕ್ಕಳಿಗೆ ಹೆದರಿಕೆ ಅಥವಾ ಭಯ ಈ ರೀತಿಯಾದಂತಹ ಕೆಲವೊಂದಿಷ್ಟು ಲಕ್ಷಣಗಳು ಗೋಚರಿಸುತ್ತೆ. ಸೊ ಅಂತ ಮಕ್ಕಳಿಗೆ ಆ ಹೆದರಿಕೆ ಭಯ ಆಗೋದಕ್ಕೆ ಏನ್ ಕಾರಣ? ಅವರ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಥವಾ ಒಂದು ಬೈ ಜೀನ್ ಬೈ ಬರ್ತ್ ಕೆಲವರಿಗೆ ಜೀನ್ ಕೂಡ ಹಾಗೆ ಇರುತ್ತೆ, ತಂದೆ ತಾಯಿ ಕೂಡ ಬಹಳಷ್ಟು ಧೈರ್ಯವಂತರಿರೋಲ್ಲ, ಸೊ ಅವರ ಮಕ್ಕಳು ಹಾಗೆ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಕೆಲವೊಂದಿಷ್ಟು ಮಕ್ಕಳು ಅವರ ತಂದೆ ತಾಯಿ ಎಷ್ಟೇ ಧೈರ್ಯವಾಗಿದ್ರು ಕೂಡ ಮಕ್ಕಳಿಗೆ ಆ ಒಂದು ಫೀವರ್ ಅಂತ ಅಂದ್ರೆ ಎಕ್ಸಾಮ್ ನ ಫೇಸ್ ಮಾಡುವಂತಹ ಒಂದು ಕೆಪಾಸಿಟಿ ಇರಲ್ಲ. ಸೊ ಯಾತಕ್ಕಾಗಿ ಆ ಕಾರಣ? ಓಕೆ, ಈ ಭಯ ಅನ್ನೋ ಒಂದು ವಿಚಾರ ಇದೆಯಲ್ಲ, ಇದು ಲರ್ನ್ಡ್ ಬಿಹೇವಿಯರ್ ಅಂತಂದ್ರೆ ಇದು ಈಗ ಸಣ್ಣ ಮಕ್ಕಳಿಗೆ ಇನ್ನು ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ಮಕ್ಕಳ ಹತ್ರ ನೀವು ಬೆಂಕಿ ಇದ್ರು ಕೂಡ ಅವ್ರು ಬೆಂಕಿ ಸುಡುತ್ತೆ ಅಂತ ಗೊತ್ತಿರಲ್ಲ, ಸೀದಾ ಹೋಗಿ ಕೈ ಹಾಕ್ಬಿಡ್ತಾರೆ. ಅಥವಾ ಏನಾದ್ರೂ ಹಾವು ಚಳಿ ಏನಿದ್ರು ಕೂಡ ಅಂದ್ರೆ ಇಟ್ ಇಸ್ ಅ ಲರ್ನ್ಡ್ ಬಿಹೇವಿಯರ್. ಬೇರೆ ಯಾರಾದ್ರೂ ಹೆದರ್ಕೊಳ್ತಿರೋದನ್ನ ನೋಡಿ ಅವ್ರು ಭಯ ಪಡ್ಬೋದು, ಅಥವಾ ಬೇರೆ ಯಾರಾದ್ರೂ ಅದ್ರ ಬಗ್ಗೆ ಒಂಥರ ಭಯಂಕರವಾದ ಚಿತ್ರಣ ಕೊಟ್ಟಿರೋದನ್ನ ನೋಡಿ ಹೆದರ್ಕೊಳ್ಬಹುದೇ ಹೊರತು ಅವರಿಗೆ ಆಗಿರುವಂತ ಕೆಟ್ಟ ಎಕ್ಸ್ಪೀರಿಯನ್ಸ್ಗಳೇ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಅವ್ರಿಗೆ ಭಯ ಪಡಿಸೋ ಕಾರಣ. ಮತ್ತೆ ಇನ್ನೊಂದು ವಿಶೇಷವಾದ ವಿಚಾರ ಏನಂತಂದ್ರೆ ಸ್ಟ್ರೆಸ್ ಅಥವಾ ಆಂಗ್ಸೈಟಿ, ಭಯ ಜನರಲಿ ಜಾಸ್ತಿ ಆಗ್ತಾ ಇದ್ದಾಗ ಬಾಡಿ ಒಳಗಡೆ ಸ್ವಲ್ಪ ಕೆಮಿಕಲ್ ಚೇಂಜಸ್ ಅಂದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತೆ. ಸೆರೋಟೋನಿನ್ ಆಮೇಲೆ ಡೋಪಮೈನ್ ಇಂತ ಹಾರ್ಮೋನ್ಸ್ ಜಾಸ್ತಿ ಸೆಕ್ರೀಟ್ ಆಗುತ್ತೆ ಬಾಡಿನಲ್ಲಿ. ಈ ಸೆಕ್ರೀಷನ್ ಇಂದಾಗಿನೇ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಇದೆಲ್ಲಾನು ಆಂಗ್ಸೈಟಿಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರೋ ಕಾರಣ ಸ್ಟ್ರೆಸ್ ಜಾಸ್ತಿ ಆದಾಗೆ ಹೆಲ್ತ್ ಅಪ್ಸೆಟ್ ಆಗೋದು ಖಡಾಖಂಡಿತ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಈ ಹೆಲ್ತ್ ಪ್ರಾಬ್ಲಮ್ಸ್ ನ ಕಮ್ಮಿ ಮಾಡಬೇಕು, ಎಕ್ಸಾಮಿನೇಷನ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮಕ್ಕಳು ಹೆಲ್ದಿಯಾಗಿ ಹೋಗಿ ಬರಿಬೇಕು ಅಂತಂದ್ರೆ ಸ್ಟ್ರೆಸ್ ರಿಡಕ್ಷನ್ ಒಂದು ಪರಿಹಾರ ಅದಕ್ಕೆ. ಎಸ್ ಮೇಡಮ್, ಇನ್ನಷ್ಟು ಮಾತನಾಡಿಸ್ತೀನಿ. ಅದಕ್ಕೂ ಮೊದಲು ಒಬ್ರು ಕರೆ ಮಾಡಿದ್ದಾರೆ, ರೂಪಾ ಅಂತ ಬಿಜಾಪುರದಿಂದ. ರೂಪಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ರೂಪಾ, ಕೇಳಿ ನಿಮ್ಮ ಪ್ರಶ್ನೆ ಏನಿದೆ? ಮೇಡಮ್ಗೆ ಕೇಳಬೇಕಾಗಿತ್ತು, ಅಂದ್ರೆ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅಂತ, ಎಷ್ಟು ಸಮಯ ಮೀಸಲಿಡಬೇಕು, ಹೇಗೆ ಅಂತ ಹೇಳಿ. ಓಕೆ ರೂಪಾ ಅವರೇ, ಮೊದಲನೇದಾಗಿ ಎಕ್ಸಾಮಿಗೆ ಪ್ರಿಪರೇಷನ್ ಅಂತಂದ್ರೆ ಇಂಥ ಟೈಮ್ ಇಂದ ಶುರು ಮಾಡ್ಬೇಕು ಅಂತಲ್ಲ. ಫಸ್ಟ್ ಇಂದ ಈಗ ಮಾರ್ಚ್ ಆದ್ಮೇಲೆ ಹೊಸ ಅಡ್ಮಿಷನ್ ಆಗುತ್ತಲ್ಲ, ಫಸ್ಟ್ ಇಂದನು ಅಂದ್ರೆ ಸ್ವಲ್ಪ ಸ್ವಲ್ಪನೇ ಅವ್ರು ಪ್ರಿಪೇರ್ ಆಗ್ತಾ ಬಂದ್ರೆ ದಟ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಪ್ರಿಪರೇಷನ್. ಅರ್ಲಿ ಪ್ರಿಪರೇಷನ್, ಆರ್ಗನೈಸ್ಡ್ ಪ್ರಿಪರೇಷನ್. ಅಂದ್ರೆ ಅವ್ರು ಒಂದೇ ಸಲ ಈಗ ಇಡೀ ಟೆಕ್ಸ್ಟ್ ಬುಕ್ ನ ಈಗ ನಾಡ್ದು ಮಾರ್ಚ್ ಎಕ್ಸಾಮಿಗೆ ಒಂದು ದಿನದಲ್ಲಿ ಒಂದು ರಾತ್ರಿಲಿ ಮುಗಿಸೋದು ಅಥವಾ ಒಂದು ವಾರದಲ್ಲಿ ಅಷ್ಟನ್ನು ಓದೋದು ಅದೆಲ್ಲ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾದ ಕಾರಣ ನಿಯಮಿತವಾಗಿ ಪ್ರತಿ ದಿನ ಒಂದ್ ಸ್ವಲ್ಪ ಓದ್ತಾ ಬಂದಿದ್ರೆ ಅದು ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ. ಒಂದು. ಎರಡನೇ ಪಾಯಿಂಟ್ ಏನಂತಂದ್ರೆ ಈಗ ಸ್ಮಾರ್ಟ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ ಟೈಮ್ ಹತ್ರ ಬರ್ತಿದ್ದಾಗೇನೆ ಇರೋದನ್ನ ಅಷ್ಟನ್ನು ಓದಿ ಮುಗಿಸ್ತೀನಿ ಅಂತ ಅನ್ನೋದು ತುಂಬಾ ಕಷ್ಟ. ಅದ್ರ ಬದಲು ಓದಿದ್ದನ್ನ ಇನ್ನೂ ಚೆನ್ನಾಗಿ ಹೇಗೆ ಪ್ರೆಸೆಂಟ್ ಮಾಡ್ಬೋದು, ಓದಿದ್ದನ್ನ ಕಾನ್ಫಿಡೆಂಟ್ ಆಗಿ ನೆನ್ಪಿಟ್ಕೊಂಡು ಹೇಗೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನ ಮಕ್ಕಳು ಫೋಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಏನಂತಂದ್ರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನ ಆದಷ್ಟು ಕಮ್ಮಿ ಮಾಡ್ಬೇಕು. ಅವ್ರೆಷ್ಟು ಓದಿದ್ದಾರೆ, ಇವ್ರೆಷ್ಟು ಓದಿದ್ದಾರೆ, ನಂದು ಯಾಕೆ ಇನ್ನೂ ಆಗ್ಲಿಲ್ಲ, ಇದೊಂದು ಹೊಸ ಚಾಪ್ಟರ್ ಇದೆಯಲ್ಲ ಇದು. ಮತ್ತೆ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಹೋಗೋ ತನಕನು ಅಂದ್ರೆ ಡೋರ್ ಒಳಗಡೆ ಎಂಟರ್ ಆಗೋ ತನಕನು ಓದೋಂಥದ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ರೂಪಾ ಅವರೇ ಕರೆ ಮಾಡಿ ಮಾತನಾಡೋದಕ್ಕೆ. ಈಗಾಗಲೇ ನೋಡ್ತಾ ಇದ್ವಿ ಅಂದ್ರೆ ಮಕ್ಕಳಿಗೆ ಟೆನ್ಷನ್ ಭಯ ಯಾಕಾಗತ್ತೆ ಅಂತ. ಇನ್ನೊಂದು ಕಡೆ ಪ್ರಿಕಾಷನ್ಸ್ ಅಥವಾ ಮಕ್ಕಳಿಗೆ ಪ್ರಿಕಾಷನರಿ ಮೆಜರ್ಸ್ ಅಂತ ಅನುಸರಿಸಬೇಕಾಗತ್ತೆ, ಈ ರೀತಿಯಾದಂತಹ ಒಂದು ಲಕ್ಷಣಗಳಿಂದ ದೂರ ಇರಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಿ? ಓಕೆ, ಪ್ರಿಕಾಷನರಿ ಮೆಜರ್ಸ್ ಅಂತಂದ್ರೆ ಒಂದನೇದಾಗಿ ನಾನು ಹೇಳ್ದಿರೋ ತರ ಮೆಥಡಲಾಜಿಕಲ್ ಸ್ಟಡಿ ಅಂದ್ರೆ ಮುಂಚೆಯಿಂದನೂ ಓದ್ತಾ ಬಂದಿರೋದು. ಮತ್ತೆ ಇನ್ನೊಂದು ಈಗ ಓಕೆ ಹಾಗಾದ್ರೆ ಮುಂಚೆಯಿಂದ ಸರಿಯಾಗಿ ಓದಿಲ್ದೇ ಇರೋ ಮಕ್ಕಳು ಈಗ ಎಕ್ಸಾಮ್ ಹತ್ರ ಬಂತು, ಈಗ ಏನ್ ಮಾಡ್ಬೇಕು ಅಂತ. ಈಗ ನಾನು ಹೇಳ್ದಾಗೆ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್ ಅಂತ ಕೆಲವೊಂದಿರುತ್ತೆ. ಒಂದನೇದಾಗಿ ಮಾನಸಿಕವಾಗಿ ಪ್ರಿಪೇರ್ ಆಗೋದು. ಈ ಭಯ ಅನ್ನೋದು ಹೇಗೆ ಹುಟ್ಟುತ್ತೆ ಅಂತಂದ್ರೆ ನಾನ್ ಫೇಲ್ ಆದ್ರೆ ಮುಂದೆ ಏನೇನ್ ಆಗ್ಬಹುದು, ಟೀಚರ್ಸ್ ನನ್ಗೆ ಬೈಬಹುದು, ಅಥವಾ ನಾನು ಫೇಲ್ ಆದ್ರೆ ನನ್ನ ಇಮೇಜ್ ಸ್ವಲ್ಪ ಕಮ್ಮಿ ಆಗ್ಬಹುದು, ಆಮೇಲೆ ಬೇರೆ ಯಾರಾದ್ರೂ ನನ್ನನ್ನ ಅಂದ್ರೆ ಹೀಯಾಳಿಸಬಹುದು, ನೆಂಟ್ರಿಷ್ಟ್ರ ಮುಂದೆಲ್ಲ ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತೆ. ಸೊ ಇದ್ರ ಬಗ್ಗೆ ಈ ಚಿತ್ರಣನ ಅವ್ರು ಕಲ್ಪಿಸ್ಕೊಂಡೇ ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಭಯ ಆದಾಗ ಮೈಂಡ್ ತುಂಬಾ ಒಂಥರ ಕ್ಲಟರ್ಡ್ ಆಗಿರುತ್ತೆ, ಅಂದ್ರೆ ತುಂಬಾ ವಿಚಾರಗಳನ್ನ ಮೈಂಡ್ ಒಳಗಡೆ ಇಟ್ಕೊಳಕ್ಕಾಗಲ್ಲ. ಸೊ ಓದಿನ ಕಡೆ ಗಮನ ಕೊಡಕ್ಕಾಗಲ್ಲ. ಸೊ ಈ ಚಿತ್ರಣನ ಅವ್ರು ಫಸ್ಟ್ ಚೇಂಜ್ ಮಾಡ್ಬೇಕು, ಅಂದ್ರೆ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂತ. ಸೊ ಭಯ ಪಡೋದ್ರ ಬದಲು, ನಾನು ಫೇಲ್ ಆದ್ರೆ ಅಂತ ಆಲೋಚನೆ ಮಾಡೋ ಬದಲು ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ನಾನು ಚೆನ್ನಾಗಿ ನೆನ್ಪಿಟ್ಕೊಳ್ತೀನಿ, ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಬರಿತೀನಿ, ಎಕ್ಸಾಮ್ ಅಲ್ಲಿ ಬರ್ದಿದ್ದಕ್ಕೆ ನನ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಸೊ ಆವಾಗ ಹೇಗಿರುತ್ತೆ ಜೀವನ ಅನ್ನೋದನ್ನ ಅವರು ಕಲ್ಪಿಸ್ಕೊಳ್ಬೇಕು. ಹಾಗೆ ಪ್ರಿಪೇರ್ ಆಗ್ತಾ ಆಗ್ತಾ ಸ್ಟ್ರೆಸ್ ಫ್ರೀ ಆಗಿ ಅವರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಎಸ್, ಇನ್ನು ಮಾರ್ಚ್ ಶುರುವಾಯ್ತು ಅಂದ್ರೆ ಎಕ್ಸಾಮ್ಗಳ ಒಂದು
ದಿನಗಳ ಆರಂಭ ಆಗುತ್ತೆ. ಅಂದ್ರೆ ಈಗಾಗಲೇ ಮಾರ್ಚ್ನ ಒಂದು ಮೊದಲ ವಾರದಲ್ಲೇ ಸೆಕೆಂಡ್ PUC ಅಂದ್ರೆ ಏನು PU ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಅವರ ಒಂದು ಮೆಚೂರಿಟಿ ಲೆವೆಲ್ ಜಾಸ್ತಿ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಅಂದ್ರೆ SSLC ಅಥವಾ 10th ಏನು 9th 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ PUC ಓದ್ತಾ ಇರುವಂತಹ ಮಕ್ಕಳ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ಅಥವಾ ಒಂದು ಯೋಚನಾ ಶಕ್ತಿ ಅವರಿಗೆ ಬಹಳಷ್ಟು ಒಂದ್ ರೀತಿಯಾಗಿ ಇಮ್ಮಡಿ ಆಗಿರುತ್ತೆ, ಅಂದ್ರೆ ಜಾಸ್ತಿ ಆಗಿರುತ್ತೆ. ಸೊ ಅಂತಹವ್ರಿಗೂ ಕೆಲವೊಂದಿಷ್ಟು ಲೋಪದೋಷಗಳಿರುತ್ತೆ, ಹೆದರಿಕೆ ಆಗಿರಬಹುದು ಅಥವಾ ಕೆಲವೊಂದಿಷ್ಟು ಟೈಮ್ಗಳಲ್ಲಿ ನೀವು ಹೇಳಿದಾಗ ಈಗಾಗಲೇ ಮಲ್ಗೋದಕ್ಕೂ ಮುಂಚೆ ಓದಿದ್ದು ಬೆಳಗ್ಗೆ ಎದ್ದ ಕೂಡಲೇ ನೆನಪಾಗಲ್ಲ. ಸೊ ಇಂತಹವರು ಏನ್ ಮಾಡ್ಬೇಕಾಗುತ್ತೆ ಆ ಒಂದು ಏಜ್ ಪೀರಿಯಡ್ ಅಲ್ಲಿರೋರು? ಓಕೆ, ಇದು ಸ್ಪೆಸಿಫಿಕಲಿ PUC ಮಕ್ಕಳಿಗೆ ಅಂತ ಮಾತ್ರ ಅಲ್ಲ, ಇದು ಎಕ್ಸಾಮ್ ಬರೆಯುವಂತ ಎಲ್ಲಾ ಮಕ್ಕಳಿಗೂ ಈ ಎರಡು ಟೆಕ್ನಿಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಡೀಪ್ ಬ್ರೀದಿಂಗ್ ಟೆಕ್ನಿಕ್, ಈ ಹಿಂದೆನೂ ಕೆಲವು ಪ್ರೋಗ್ರಾಮ್ಗಳಲ್ಲಿ ನಾ ಹೇಳಿದ್ದೆ. ಡೀಪ್ ಬ್ರೀದಿಂಗ್ ಟೆಕ್ನಿಕ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಆಗುತ್ತೆ ಅಂತಂದ್ರೆ, ಒಂದು ಬ್ರೈನಿಗೆ ಒಳ್ಳೆ ಆಕ್ಸಿಜನ್ ಸಪ್ಲೈ ಸಿಗುತ್ತೆ ಆಯ್ತಾ. ಅದರಿಂದಾಗಿ ಏನಾಗುತ್ತೆ ಅಂದ್ರೆ ಬುದ್ಧಿಶಕ್ತಿ ಶಾರ್ಪನ್ ಆಗುತ್ತೆ, ಆಮೇಲೆ ನರ್ವ್ಸ್ ಎಲ್ಲ ಸ್ವಲ್ಪ ನರಗಳೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ನಾನು ಹೇಳಿರೋ ತರ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗೋದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ಇದರಿಂದ ಅವರು ತುಂಬಾ ಚೆನ್ನಾಗಿ ಅಂದ್ರೆ ಈಗ 1 ಗಂಟೆಲಿ ಓದೋದನ್ನ ಅವ್ರು ಅರ್ಧ ಗಂಟೆ 3/4 ಗಂಟೆಲಿ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಇದು ಹೇಗ್ ಮಾಡೋದು ಅಂತಂದ್ರೆ, ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಒಂದು ಚೇರ್ ಅಲ್ಲಿ ಹೀಗೆ ಕೂತ್ಕೊಳ್ಬೇಕು, ಕಣ್ಣು ಮುಚ್ಚಿ 10 ಸಲ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್, ಇನ್ಹೇಲ್ ಅಂಡ್ ಎಕ್ಸೇಲ್, ಈ ತರ 10 ಸಲ ಅವರು ಜೋರಾಗಿ ಉಸಿರಾಡ್ಬೇಕು, ಡೀಪ್ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ 1 ಗ್ಲಾಸ್ ನೀರ್ ಕುಡಿಬೇಕು. ಅದು ಈಗ ಸಮ್ಮರ್ ಆದ್ರೂ ಕೂಡ ಕೋಲ್ಡ್ ಅಂದ್ರೆ ಚಿಲ್ಡ್ ವಾಟರ್ ನ ಅವಾಯ್ಡ್ ಮಾಡಿ ಆದಷ್ಟು ಒಂಥರ ಹೂ ಬಿಸಿ ಅಥವಾ ಸ್ವಲ್ಪ ಬಿಸಿ ಇರುವಂತ ನೀರ್ ಕುಡಿದು ಮುಖನ ತಣ್ಣೀರಲ್ಲಿ ವಾಶ್ ಮಾಡಬೇಕು. ಇದರಿಂದ ಫೇಶಿಯಲ್ ಮಸಲ್ಸ್ ಗೆ ಒಳ್ಳೆ ರಿಲ್ಯಾಕ್ಸೇಷನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಈ ಟೆಕ್ನಿಕ್ ನ ಮಾಡಿ ಅವರು ಓದಕ್ ಕೂತ್ಕೊಂಡ್ರೆ ಅವರ ಸ್ಟ್ರೆಸ್ ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ. ಎಸ್ ಮೇಡಮ್, ಇದೀಗ ಮತ್ತೊಬ್ರು ಕರೆ ಮಾಡಿದ್ದಾರೆ ತರೀಕೆರೆಯಿಂದ, ಸನ್ಮಾನ್ ಅಂತ. ನಮಸ್ತೆ. ನಮಸ್ತೆ, ಸನ್ಮಾನ್ ಅವರ ಮಾತಾಡ್ತಿರೋದು? ಹೌದು. ಎಸ್, ಮಾತಾಡಿ. ಏನಿದೆ ನಿನ್ನ ಪ್ರಶ್ನೆ ಕೇಳಪ್ಪ. ನಮಸ್ತೆ. ಹಲೋ, ನಮಸ್ತೆ ಸನ್ಮಾನ್, ಹೇಳು. ಎಕ್ಸಾಮ್ ಹಾಲ್ ಒಳಗಡೆ ಹೋದ ತಕ್ಷಣ ಓದಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ಹೌದಾ, ನೀನ್ ಯಾವ ಕ್ಲಾಸ್ ಸನ್ಮಾನ್? ಹೌದು, ಸನ್ಮಾನ್ ಅವರೇ ಮಾತಾಡ್ತಿರೋದು. ಅದೇ ಯಾವ ಕ್ಲಾಸ್ ಪುಟ್ಟ ನೀನು? ನಾನ್ 7th. ಓಕೆ, ಎಕ್ಸಾಮ್ ಒಳಗಡೆ ಹೋದ್ ಕೂಡ್ಲೆ ನಿಂಗೆ ಓದಿದ್ದೆಲ್ಲ ಮರ್ತೋಗ್ಬಿಡುತ್ತಾ? ಹೋಗ್ಬಿಡುತ್ತೆ. ಓಕೆ, ಯಾಕೆ, ಏನಾಗುತ್ತೆ ಎಕ್ಸಾಮ್ ಒಳಗಡೆ ಹೋದ್ ಕೂಡ್ಲೆ, ಎಕ್ಸಾಮ್ ಹಾಲ್ ಒಳಗಡೆ ಹೋದ್ ಕೂಡ್ಲೆ? ಭಯ ಆಗಿ ಎಲ್ಲ ಮರ್ತೋಗ್ಬಿಡುತ್ತೆ. ಹೌದಾ, ಸರಿ. ಏನ್ ಮಾಡು ಅಂತಂದ್ರೆ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೊಂದು ಡೀಪ್ ಬ್ರೀದಿಂಗ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಲ್ವಾ. ಸೊ ಎಕ್ಸಾಮ್ ಹಾಲ್ ಒಳಗಡೆ ಹೋಗುವಾಗ ಅದೇನೋ ಎಕ್ಸಾಮಿನೇಷನ್ ಹಾಲ್, ಏನೋ ಯುದ್ಧಕ್ಕೆ ಹೋಗ್ತಿದ್ಯಾ ಅನ್ನೋ ತರ ಹೆದರ್ಕೊಂಡು ಹೋಗ್ಬೇಡ. ಆದಷ್ಟು ರಿಲ್ಯಾಕ್ಸ್ ಆಗಿ, ಈಗ ನೋಡು, ನೀನು 7th ಈ ಎಕ್ಸಾಮ್ ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ನೀನು ಇನ್ನು ನೆಕ್ಸ್ಟ್ ದೊಡ್ಡ ಕ್ಲಾಸಿಗೆ ಹೋಗ್ತೀಯಾ, ಹೈಸ್ಕೂಲ್ಗೆ ಹೋಗ್ತೀಯಾ, 8th ಸ್ಟ್ಯಾಂಡರ್ಡ್ಗೆ ಅಲ್ವಾ. ಸೊ ಇದು ನನ್ ಲಾಸ್ಟ್, ಈ ಸಬ್ಜೆಕ್ಟ್ ನ ನಾನು ಇದೇ ಲಾಸ್ಟ್ ಬರಿತಾ ಇರೋದು ಈ ವರ್ಷದ್ದು 7th ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಡು ಖುಷಿಯಿಂದ ಹೋಗು, ಸೆಲೆಬ್ರೇಷನ್ ತರ. ಕರೆ ಮಾಡಿದ್ದಕ್ಕೆ. ಈಗ ಪುಣೆಯಿಂದ ಸುಪ್ರಿಯಾ ಅಂತ ಕರೆ ಮಾಡಿದ್ದಾರೆ. ಸುಪ್ರಿಯಾ ನಮಸ್ತೆ. ಸುಪ್ರಿಯಾ ಅವರೇ ನಮಸ್ಕಾರ. ಸಂಪರ್ಕ ಕಡಿತವಾಗಿದೆ. ಎಸ್ ಮೇಡಮ್, ಈಗಾಗಲೇ ಹೇಳ್ತಿದ್ರೆ ಪ್ರತಿಯೊಬ್ಬರು ಕೂಡ ಅಂದ್ರೆ ಮಕ್ಕಳಿಗೆ ಎಕ್ಸಾಮ್ ಹಾಲ್ ಒಳಗೆ ಓದ ಕೂಡಲೇ ಆಗಿರಬಹುದು ಅಥವಾ ಎಕ್ಸಾಮ್ ಹಾಲು ಅನ್ನೋದಕ್ಕಿಂತ ಹೆಚ್ಚಾಗಿ 1 ವಾರ ಇದೆ ಅಥವಾ 1 ತಿಂಗಳಿದೆ, ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ಭಯ ಆವರಿಸಿಕೊಳ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಮಾಹಿತಿಯನ್ನ ನಿಮ್ ಕಡೆಯಿಂದ ನಾನು ಪಡ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ವೀಕ್ಷಕರೇ, ಮೇಡಮ್ ಈಗಾಗಲೇ ನೋಡ್ತಾ ಇದೀವಿ ಅಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಅನ್ನೋಕ್ಕಿಂತ ಹಿಂದೆ ಅನ್ನುವಂತಹ ನೋಡೋದಾದ್ರೆ ನಾವು 1 ವಾರ ಇದೆ ಅಥವಾ 15 ದಿನ ಇದೆ, ಇನ್ನೇನು 1 ತಿಂಗಳಿದೆ, ಎಕ್ಸಾಮ್ ಡೇಟ್ ಅನೌನ್ಸ್ ಆಯ್ತು ಅಂದ ಕೂಡಲೇ ಹೆದರಿಕೆ ಪಡುವಂತಹ ಮಕ್ಕಳು ತುಂಬಾ ಇರ್ತಾರೆ. ಸೊ ಅವ್ರಿಗೆ ಏನ್ ಹೇಳ್ತೀರಾ ಕೆಲವೊಂದಿಷ್ಟು ಸಿಂಪಲ್ ಟಿಪ್ಸ್ ಅನ್ನೋದಾದ್ರೆ? ಓಕೆ, ಫಸ್ಟ್ ಪಾಯಿಂಟ್, ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಅ ಸಕ್ಸಸ್ಫುಲ್ ರಿಸಲ್ಟ್ ಅಂದ್ರೆ ಎಕ್ಸಾಮ್ ಅಲ್ಲಿ ಉತ್ತೀರ್ಣರಾಗಬೇಕು, ಅದು ಒಳ್ಳೆ ಅಂಕದಿಂದ ಅಂತಂದ್ರೆ ಇದನ್ನ ಪಾಯಿಂಟ್ ವೈಸ್ ನೀವು ಒಂದೊಂದೇ ಆಗಿ ಫಾಲೋ ಮಾಡ್ತಾ ಹೋದ್ರಾಯ್ತು. ಒಂದನೇದಾಗಿ ನಾನು ಹೇಳ್ದಿರೋ ತರ ಮಾನಸಿಕವಾಗಿ ಪ್ರಿಪೇರ್ ಆಗೋದು. ಎಕ್ಸಾಮ್ ಬರ್ದು ಫೇಲ್ ಆದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡೋದ್ರ ಬದಲು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಾಗ ಏನೇನಾಗುತ್ತೆ ಪಾಸಿಟಿವ್ ಥಿಂಗ್ಸ್ ಅದನ್ನ ವಿಜುವಲೈಸ್ ಮಾಡ್ಕೋಬೇಕು. ದಿನದಲ್ಲಿ 1 ಸಲ, ಅಟ್ಲೀಸ್ಟ್ 2 ಸಲ, ಒಂದ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ, ಇಲ್ಲ ಅಂತಂದ್ರೆ ಬೆಳಿಗ್ಗೆ ಎದ್ದು ಕೂಡ್ಲೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮನಸ್ಸಲ್ಲಿ ಎಕ್ಸಾಮಿನೇಷನ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಅಥವಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಅವಾಗ ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕೂ ಒಂಥರ ಖುಷಿ ಆಗುತ್ತೆ. ಸಿಂಪಲ್, ಈಗ ನಾವು ಎಲ್ಲಾದ್ರೂ ಪಿಕ್ನಿಕ್ ಹೋಗ್ತಿದೀವಿ ಅಂತ ಮಕ್ಕಳ ಹತ್ರ ಹೇಳಿರೋ ಬೆಳಿಗ್ಗೆ 5 ಗಂಟೆಗೆ ಅಲಾರ್ಮ್ ಇಲ್ದೆ ಹೇಳಲ್ವಾ.
ಸೊ ಹಾಗೆ ಯಾಕಂದ್ರೆ ಪಿಕ್ನಿಕ್ ಎಲ್ಲ ಹೋಗಿ ಏನೇನ್ ಮಾಡ್ಬೋದು ಅಂತ ಅನ್ನೋದನ್ನ ಪಾಸಿಟಿವ್ ಆಗಿ ಆಲೋಚನೆ ಮಾಡೋ ತರ ಎಕ್ಸಾಮಿನೇಷನ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಾಗ ಹೇಗೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ, ಪೇರೆಂಟ್ಸ್ಗೆ ಎಷ್ಟು ಖುಷಿ ಆಗುತ್ತೆ, ತನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡ್ತಾ ಹೋಗ್ಬೇಕು ಒಂದು. ಎರಡನೇದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ನ ಓದೋಕ್ಕಿಂತ ಮುಂಚೆ ಮತ್ತೆ ಸ್ಟ್ರೆಸ್ ಒಂದ್ ಸ್ವಲ್ಪ ಸ್ಟ್ರೆಸ್ ಆದಾಗ ಅದನ್ನ ಫಾಲೋ ಮಾಡ್ತಾ ಹೋಗೋದು. ಮೂರನೇದು ಟೈಮ್ ಗೇಮ್ ಅಂತ ಒಂದು ಸಣ್ಣ ಟೆಕ್ನಿಕ್ ಹೇಳ್ಕೊಡ್ತೀನಿ. ಅದು ಏನಂತಂದ್ರೆ ಓದುವಾಗ ಅಥವಾ ಯಾವುದೇ ಕೆಲಸ ಮಾಡುವಾಗ ಒಂದು ಫ್ರೇಮ್ ಇಟ್ಕೋಬೇಕು, ಟೈಮ್ ಫ್ರೇಮ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ 3 ಗಂಟೆ ಓದೋದು 2 ಗಂಟೆ ಓದೋದು ಅಂದ್ರೆ ನಮ್ಮ ಮೈಂಡ್ ಅದನ್ನ ಅಸಿಮ್ಯುಲೇಟ್ ಮಾಡ್ಕೊಳಕ್ ಆಗಲ್ಲ, ಅಂದ್ರೆ ಅಷ್ಟು ಹೊತ್ತು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಅದಕ್ಕೆ ಒಂದು ಸ್ಟಾರ್ಟಿಂಗ್ ಟೈಮ್ ಎಂಡಿಂಗ್ ಟೈಮ್ ಅಂತಿತ್ತು, ಮಧ್ಯದಲ್ಲಿ ಒಂದು 10 ನಿಮಿಷ ಬ್ರೇಕ್ ತಗೋಬೇಕು. ಆ ಬ್ರೇಕ್ ಮಾತ್ರ 10 ನಿಮಿಷದ್ದಾಗಿರ್ಬೇಕು, ಯಾಕಂದ್ರೆ ಮತ್ತೆ ಪುನಃ 10 ನಿಮಿಷ ಬ್ರೇಕ್ ಸಿಗೋ ಕಾರಣ 30 ನಿಮಿಷ ಅಥವಾ 35 ನಿಮಿಷ ಕಂಟಿನ್ಯೂಸ್ ಸ್ಟಡಿ, 10 ನಿಮಿಷ ಬೇಕು, ಮತ್ತೆ ಪುನಃ 35 ನಿಮಿಷ ಅಂತ. ಸೊ ಹೀಗ್ ಮಾಡಿದ್ರಿಂದಾಗಿ ಓದಿದ್ದು ಚೆನ್ನಾಗಿ ಅರ್ಥನೂ ಆಗುತ್ತೆ, ಆಮೇಲೆ ಓದೋದು ಒಂಥರ ತುಂಬಾ ಖುಷಿಕರವಾದ ಒಂದು ಕೆಲಸ ಆಗುತ್ತೆ. ಸೊ ಇದಿಷ್ಟನ್ನ ಫಾಲೋ ಮಾಡ್ತಾ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಬೆಂಗಳೂರಿನಿಂದ ಮಂಗಳಾ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಮೇಡಮ್, ಪ್ರಶ್ನೆ ಏನಿದೆ ಕೇಳಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮಂಗಳಾ ಅವರೇ, ಹೇಳಿ. ನಮ್ ಮಗಳ ಹೆಸರು ಪವಿತ್ರ ಅಂತ. ಅವ್ರ SLC ಓದ್ತಾ ಇದ್ದಾಳೆ. ಓಕೆ. ಇವಾಗ ಅಂತಲ್ಲ ಅವಾಗಿಂದನೂ ಅಷ್ಟೇ ಮೇಡಮ್, ಅವ್ರ ಮನೆಯಲ್ಲಿ ಓದೋದೇ ಇಲ್ಲ, ಓದಿದ್ರು ಕ್ಲಾಸ್ ರೂಮ್ ಹೋಗಿದ ತಕ್ಷಣ ಮರ್ತೋಗ್ತಾಳೆ ಅಂತಾಳೆ. ಇಲ್ಲ ಕೇಳಕ್ಕೋದ್ರೆ ಇಲ್ಲಿ ಹೇಳಿದ್ದು ಅದು ಬಂದಿಲ್ಲ, ಕ್ಲಾಸ್ ಅಲ್ಲಿ ಕ್ವಶನ್ ನಾನು ಓದಿದ್ದೆ ಬೇರೆ, ಅಲ್ಲಿ ಬಂದಿದ್ದೆ ಬೇರೆ, ಎಲ್ಲ ಇದೇ ಮಾಡಲ್ಲ. ಆತರ ಆಗ್ತಾ ಇದೆ ಮೇಡಮ್. ಅವ್ರಿಗೆ ಯಾವ ರೀತಿ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕು ಗೊತ್ತಾಗ್ತಲ್ಲ, ಅದಕ್ಕೆ ಅದೇ ಒಂದನೇದಾಗಿ ಮಂಗಳಾ ಅವರೇ, ಅವರಿಗೆ ಅಂದ್ರೆ ಒಂದು ದಿನಕ್ಕೊಂದು 2-3 ಸಲ ಆದ್ರೂ, ಅಂದ್ರೆ ನಾನ್ ನಿಮ್ ತಪ್ಪು ಅಂತ ಹೇಳ್ತಿರೋದಲ್ಲ, ಅವ್ರಿಗೆ ಒಂದು ದಿನಕ್ಕೊಂದು 2-3 ಸಲ ನೀನ್ 10ನೇ ಕ್ಲಾಸ್ ಅಲ್ಲಿ ಇದೆಯಾ, ನಿಂಗೆ ಈಗ ಬೋರ್ಡ್ ಎಕ್ಸಾಮ್ ಅಂತ ಅನ್ನೋದನ್ನ ಇವತ್ತಿಂದ ಹೇಳೋದು ನಿಲ್ಸ್ಬಿಡಿ. ಯಾಕೆಂತಂದ್ರೆ ಅದು ಅಷ್ಟೇ ಸಾಕು ಅವ್ರಿಗೆ ಒಂಥರ ಟೆನ್ಷನ್ ಕ್ರಿಯೇಟ್ ಆಗೋಕೆ. ಟೆನ್ಷನ್ ಇದ್ದಾಗ ನಾವು ಏನ್ ಕೆಲಸ ಮಾಡಿದ್ರು ಅದು ಹಾಳಾಗುತ್ತೆ ಅಲ್ವಾ. ಸೊ ಅದು ಒಂದ್ ಪಾಯಿಂಟ್. ಎರಡನೇ ಪಾಯಿಂಟ್, ಚೆನ್ನಾಗಿ ಓದಮ್ಮ, ನಿನ್ ಕೈಲಿ ಖಂಡಿತವಾಗ್ಲೂ ಆಗುತ್ತೆ ಅಂತ ಅವ್ರು ಆದಷ್ಟು ಅಪ್ರಿಶಿಯೇಟ್ ಮಾಡ್ತಾ ಹೋಗಿ. ಮೂರನೇದು, ಪ್ರತಿ ಮಕ್ಕಳಿಗೂ ಅವ್ರದೇ ಆದ ಓದೋ ಶೈಲಿ ಇರುತ್ತೆ. ಈಗ ಬುಕ್ ಹಿಡ್ಕೊಂಡು ಕಂಟಿನ್ಯೂಸ್ ಆಗಿ 3 ಗಂಟೆ ಕೂತಿದ್ದಾರೆ ಅಂದ್ರೆ ಅವ್ರು ಓದಿದ್ದಾರೆ ಅಂತ ಅರ್ಥ ಅಲ್ಲ, ಅವ್ರು ಸುಮ್ನೆ ಕೂತ್ಕೊಂಡು ಕನ್ಸಾದ್ರೂ ಕಾಣ್ಬೋದು. ಅದಕ್ಕೆ ಅವ್ರು ನಿಮಗೆ ಯಾವ ತರ ಬೇಕು ಅದೇ ತರ ಓದ್ತಾ ಇದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಒಂದು. ಮತ್ತೆ ನ್ಯಾಚುರಲಿ ಈಗ 10ನೇ ಕ್ಲಾಸ್ ಅಂತಂದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಗೊತ್ತಿದೆ ನಿಮಗೆ, ಅಪ್ಪ ಅಮ್ಮಗೆ ಅಂದ್ರೆ ನಿಮಗೂ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರೋದು ಅದು ಒಳ್ಳೆ ವಿಚಾರನೆ. ಆದ್ರೆ ನಿಮ್ಮ ಟೆನ್ಷನ್ ನ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಡಿ ಒಂದು. ಎರಡನೇದು, ಅವ್ರಿಗೆ ಆದಷ್ಟು ಅಪ್ರಿಶಿಯೇಟ್ ಮಾಡ್ತಾ ಹೋಗಿ. ಆಗುತ್ತೆ ಯಾವಾಗ ಅವ್ರು ನಿದ್ದೆ ತೂಗ್ತಾ ಇದೆ, ಸುಸ್ತಾಗ್ತಿದೆ ಅಂದಾಗ ಆಗ ಬುಕ್ ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ, ಮತ್ತೆ ಯಾವಾಗ ರಿಫ್ರೆಶ್ ಆಗ್ತಾರೆ ಅವಾಗ ಬಂದು ಓದ್ಲಿ. ಸೊ ಓದೋ ಟೈಮ್ ಮತ್ತೆ ರಿಲ್ಯಾಕ್ಸ್ ಆಗೋ ಟೈಮ್ ಎರಡನ್ನು ಸ್ವಲ್ಪ ಯೋಚನೆ ಮಾಡಿ ಮಾಡುವಂತದ್ದು ಒಳ್ಳೇದು. ಓಕೆ, ಥ್ಯಾಂಕ್ ಯು ಮಂಗಳಾ ಅವರೇ ಕರೆ ಮಾಡೋದಕ್ಕೆ. ಈಗ ಬೆಂಗಳೂರಿನಿಂದ ಸುಪ್ರಿಯಾ ಅಂತ ಕರೆ ಮಾಡಿದ್ದಾರೆ. ಸುಪ್ರಿಯಾ ಅವರೇ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಎಸ್ ಸುಪ್ರಿಯಾ, ಕೇಳಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಏನಿದೆ? ಹಲೋ 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 ಸುಪ್ರಿಯಾ, ಹೇಳಿ. ಮೇಡಮ್, ನಮ್ಮ ಮಕ್ಕಳು ಇಬ್ರು ಇದ್ದಾರೆ, ಒಬ್ಬರು 6th ಒಬ್ಬರು 8th. ಓಕೆ. ತುಂಬಾ ನಿದ್ದೆ ಅಂತೂ ತುಂಬಾ ನಿದ್ದೆ ಮಾಡ್ತಾರೆ ಮೇಡಮ್. ಎಷ್ಟು ಹೇಳಿದ್ರು ಅವರು ಏನೇ 7 ಗಂಟೆ ಆದ್ರೂ ಬುಕ್ ತಗೊಂಡ್ ಮುಂದೆ ಇಟ್ಕೊಂಡು ನಿದ್ದೆ ಮಾಡ್ಬಿಡ್ತಾರೆ. ಅದಕ್ಕೇನಾದ್ರೂ ಸೊಲ್ಯೂಷನ್ ಬೇಕಾಗಿತ್ತು ಸ್ವಲ್ಪ. ಅದೇ ಒಂದನೇದಾಗಿ ಅವರು ಓದುವಂತ ಸ್ಥಳ ಅಂದ್ರೆ ಅವರು ಬೆಡ್ರೂಮ್ ಅಲ್ಲಿ ಓದ್ತಾರಾ ಅಥವಾ ಅವ್ರಿಗೆ ಓದೋಕೆ ಅಂತ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇದೆಯಾ ಮನೆಯಲ್ಲಿ? ಇಲ್ಲ ಇಲ್ಲ ಮೇಡಮ್, ಹಾಲ್ ನಲ್ಲೇ ಓದ್ತಾರೆ, ಯಾರು ಇರಲ್ಲ, ನಾನು ಮಕ್ಕಳು ಇಬ್ಬರೇ ಇರ್ತೀವಿ. ಓಕೆ, ಈಗ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅದು ಸುಪ್ರಿಯಾ ಅವರೇ, ಓದುವಾಗ ಅವ್ರಿಗೆ ನಿದ್ದೆ ಬರ್ತಿದ್ದಾಗ ಅವರು ದಯವಿಟ್ಟು ಬುಕ್ ಎರಡನ್ನು ಕ್ಲೋಸ್ ಮಾಡ್ಕೊಂಡು ಅವರು ಯಾವ್ದಾರ ಒಂದು ಆಕ್ಟಿವಿಟಿ ಅಂದ್ರೆ ಮೇ ಬಿ ಈಗ ಒಂದು ಸ್ವಲ್ಪ ಲೈಟ್ ಆಗಿ ಏನಾದ್ರು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಅವ್ರಿಗೆ ಇಂಟ್ರೆಸ್ಟಿಂಗ್ ಡ್ರಾಯಿಂಗ್ ಇರ್ಬೋದು, ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಏನಾದ್ರು ಒಂದು 15 ನಿಮಿಷದ ಮಟ್ಟಿಗೆ ಅವ್ರ ಕೈಲಿ ಮಾಡಿಸಿ. ಯಾಕಂದ್ರೆ ನಿದ್ದೆ ಬರ್ತಿರುವಾಗ ಓದಿದ್ರೆ ಏನೇನು ತಲೆಗೆ ಹೋಗಲ್ಲ ಒಂದು. ಎರಡನೇದು, ಅವರು ಸ್ವಲ್ಪ ರಿಫ್ರೆಶ್ ಆದಾಗ ಇಮಿಡಿಯೇಟ್ಲಿ ಬುಕ್ ತಗೊಂಡು ಒಂದು ಅರ್ಧ ಗಂಟೆ ಮಟ್ಟಿಗೆ ಓದ್ಲಿ. ಕಂಟಿನ್ಯೂಟಿ ಅಂದ್ರೆ 40 ನಿಮಿಷಕ್ಕಿಂತ ಜಾಸ್ತಿ ಹ್ಯೂಮನ್ ಬೀಯಿಂಗ್ಸ್ ಅಟೆನ್ಷನ್ ಸ್ಪ್ಯಾನ್ ಸ್ವಲ್ಪ ಕಷ್ಟ ಅದು ಕಂಟಿನ್ಯೂ ಆಗೋದು. ಅದಕ್ಕೆ 40 ನಿಮಿಷಕ್ಕಿಂತ ಜಾಸ್ತಿ ಕಂಟಿನ್ಯೂಸ್ಲಿ ಅವ್ರು ಓದೋದು ಬೇಡ. ಹೀಗ್ ಮಾಡಿದ್ರಿಂದ ಅವ್ರ ನಿದ್ರೆ ಸಮಸ್ಯೆನೂ ಪರಿಹಾರ ಆಗುತ್ತೆ. ಯಾಕಂದ್ರೆ ಬ್ರೈನಿಗೆ ತುಂಬಾ ಓವರ್ಲೋಡ್ ಆದಾಗ ಮಸಲ್ಸ್ ಸ್ವಲ್ಪ ಅಂದ್ರೆ ಸ್ಟ್ರೈನ್ ಆದಾಗ ನಿದ್ದೆ ಜಾಸ್ತಿ ಬರುತ್ತೆ.
ಆದ್ರೆ ಬೆಳಗ್ಗೆ ಮಾರ್ನಿಂಗ್ ಆತರ ಮಾಡ್ತಾರೆ ಮೇಡಮ್. ಅದಕ್ಕೆ ಅಂದ್ರೆ ಅವರಿಗೆ ಕಂಫರ್ಟೇಬಲ್ ಇರೋ ಸಿಚುವೇಶನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏಳ್ಸಿ ರಾತ್ರಿ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಿದ್ದೆ ಮಾಡೋದು. ಆಮೇಲೆ ಅವ್ರ ಫುಡ್ ಸಿಸ್ಟಮ್ ಎಸ್ಪೆಷಲಿ ಅಂದ್ರೆ ಈಗ ಕೆಲವು ಫುಡ್ ತಿಂದಿದ್ರಿಂದ ಅವರಿಗೆ ತುಂಬಾ ಜಾಸ್ತಿ ಹೆವಿ ಅನ್ಸುತ್ತೆ ಅದು ಡೈಜೆಷನ್ ಗೆ, ಅದರಿಂದಾಗಿನೂ ಅವರಿಗೆ ಸ್ವಲ್ಪ ಜಾಸ್ತಿ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಅವ್ರಿಗೆ ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಇದೆ, ಅವ್ರು ಹೊರಗಡೆ ಒಂದು ಇಡೀ ದಿನದಲ್ಲಿ ಎಷ್ಟು ಹೊತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಫ್ರೆಶ್ ಗಾಳಿನಲ್ಲಿ ಅಥವಾ ಒಂದ್ ಸ್ವಲ್ಪ ಒಂದು ಪಾರ್ಕ್ ಅಲ್ಲಿ ಒಂದು ರೌಂಡ್ ಹಾಕಿ ಬರೋದಿರ್ಬೋದು ಅಥವಾ ಒಂದ್ ಸ್ವಲ್ಪ ಆಟ ಆಡೋದಿರ್ಬೋದು. ಅದು ಎಕ್ಸಾಮ್ ಇದ್ರೂ ಕೂಡ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಇದರಿಂದಾಗಿನೇ ಬ್ರೈನ್ ಅಥವಾ ಬಾಡಿ ತುಂಬಾ ರಿಲ್ಯಾಕ್ಸ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಸೊ ಅವ್ರಿಗೆ ಸ್ವಲ್ಪ ಫುಡ್ ಮತ್ತೆ ಟೈಮಿಂಗ್ಸ್, ನಿದ್ದೆ ಮಾಡೋದು, ಎಚ್ಚರ ಆಗೋ ಟೈಮಿಂಗ್ಸ್ ಮತ್ತೆ ಬಾಡಿ ಆಕ್ಟಿವಿಟಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಖಂಡಿತವಾಗ್ಲೂ ಸರಿ. ಓಕೆ, ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ, ಲಿಖಿತಾ ಅಂತ ಬೆಂಗಳೂರಿನಿಂದ. ಲಿಖಿತಾ ನಮಸ್ತೆ. ಓಕೆ, ಸಂಪರ್ಕ ಕಡಿತವಾಗಿದೆ. ಎಸ್ ಮೇಡಮ್, ಈಗಾಗಲೇ ಹೇಳ್ತಾ ಇದ್ರೆ ಅಂದ್ರೆ ಮಕ್ಕಳು ಯಾವ ರೀತಿ ಪ್ರಿಕಾಷನರಿ ಮೆಷರ್ಸ್ ನ ಅನುಸರಿಸಬೇಕು ಅಥವಾ ಮತ್ತೊಂದು ಕಡೆ ಚಿಕ್ಕ ಮಕ್ಕಳಾದ್ರೂ ಸರಿ ದೊಡ್ಡ ಮಕ್ಕಳಾದ್ರೂ ಸರಿ ಭಯ ಹೇಗೆ ಹೋಗಲಾಡಿಸಬೇಕು ಅಂತ. ಇನ್ನೊಂದು ಕಡೆ ಫುಡ್ ನಲ್ಲಿ ಏನಾದ್ರೂ ತಿನ್ನುವಂತಹ ಪ್ರತಿನಿತ್ಯ ಸೇವಿಸುವಂತಹ ಆಹಾರಗಳಾಗಿರಬಹುದು, ಕೆಲವು ಮಕ್ಕಳಿಗೆ ನೆನಪಿನ ಶಕ್ತಿ ಕೊರತೆ ಇರುತ್ತೆ ಅಥವಾ ಕೆಲವು ಮಕ್ಕಳಿಗೆ ಓದೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಅನ್ನುವಂತಹ ಒಂದು ಕಂಪ್ಲೇಂಟ್ಸ್ ಇರುತ್ತೆ. ಸೊ ಆಹಾರದ ಕ್ರಮ ಹೇಗಿರಬೇಕು ಮಕ್ಕಳ ವಯಸ್ಸಿನಲ್ಲಿ? ಒಂದನೇದಾಗಿ ಆದಷ್ಟು ಅವರಿಗೆ ಈಸಿಲಿ ಡೈಜೆಸ್ಟಬಲ್ ಫುಡ್ ಅಂದ್ರೆ ಓದೋ ಸಂದರ್ಭದಲ್ಲಿ ಮಕ್ಕಳಿಗೆ ತುಂಬಾ ಹಸಿವಾಗುತ್ತೆ. ಯಾಕಂದ್ರೆ ಕೂತ್ಕೊಂಡು ಓದೋದಾದ್ರೂ ಇಂಟೆಲೆಕ್ಚುಯಲ್ ಕೆಲಸ ಆದ್ರೂ ಕೂಡ ಅದು ಅದರಲ್ಲಿ ತುಂಬಾ ಬ್ರೈನ್ ಆಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಕಡೆಯಲ್ಲಿ ಓದ್ತಿರೋದ್ರಿಂದ ಅವರಿಗೆ ಹಸಿವು ತುಂಬಾ ಜಾಸ್ತಿ ಆಗುತ್ತೆ. ಸೊ ಆ ಟೈಮಲ್ಲಿ ಅವ್ರ ಹತ್ರ ಸೈಡ್ ಅಲ್ಲಿ ಒಂದು ಸಣ್ಣ ಬೌಲ್ ಅಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇರ್ಬೋದು ಅಥವಾ ಫ್ರೆಶ್ ಫ್ರೂಟ್ಸ್ ಅಥವಾ ತರಕಾರಿ ಇರ್ಬೋದು, ಸ್ವಲ್ಪ ಅಂದ್ರೆ ಕಾದಾರಿಸಿದ ನೀರ್ ಇರ್ಬೋದು, ಇದನ್ನ ಇಟ್ಕೊಂಡ್ರೆ ಅವರಿಗೆ ಓದೋ ಟೈಮಲ್ಲಿ ಹಸಿವನ್ನ ನೀಗಿಸ್ಕೊಳ್ಳೋಕ್ಕೂ ಒಂದೊಳ್ಳೆ ಸಿಚುವೇಶನ್. ಪ್ಲಸ್ ಅಟ್ ದ ಸೇಮ್ ಟೈಮ್ ಇದು ಈಸಿಲಿ ಡೈಜೆಸ್ಟಬಲ್ ಫುಡ್ ಆದ ಕಾರಣ ಲೈಟ್ ಸ್ನಾಕ್ಸ್ ಅಂತಾರೆ, ಅದ್ರ ಬದಲು ಆಯಿಲಿ ಫುಡ್, ಚಿಪ್ಸ್, ಮಿಕ್ಸ್ಚರ್ ಇಂಥದ್ನೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಸೊ ಇದರಿಂದ ಇದು ಒಂದು. ಬೆಂಗಳೂರಿನಿಂದ ಶೋಭಾ ಅಂತ ಕರೆ ಮಾಡಿದ್ದಾರೆ. ಶೋಭಾ ಅವರೇ ನಮಸ್ತೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಶೋಭಾ ಮಾತಾಡಿ. ಹಲೋ ಮೇಡಮ್, ನನ್ ಮಗ 7th ಓದ್ತಾ ಇದ್ದಾನೆ. ಅವನಿಗೆ ಓದು ಅಂತ ಹೇಳ್ಬಾರ್ದು, ಒಂದ್ 10 ನಿಮಿಷ ಓದಿದ್ರೆ 2 hour ರಿಲ್ಯಾಕ್ಸೇಷನ್ ಕೇಳ್ತಾನೆ. ಮತ್ತೇನಾದ್ರೂ ಕೊಡಿಸ್ತೀನಿ ಓದು ಅಂದಾಗ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ತಾನೆ. ಏನ್ ಮಾಡ್ಬೇಕು ಮೇಡಮ್ ಅದಕ್ಕೆ? ಓಕೆ, ಫಸ್ಟ್ ಈಗ ಈ ಸಿಚುವೇಶನ್ ಅಲ್ಲಿ ಅಂದ್ರೆ ನೀವು ಆಲ್ರೆಡಿ ಅವನಿಗೆ ಸ್ವಲ್ಪ ಈಗ ಬ್ರೈಬ್ ಮಾಡಿ ಅಂದ್ರೆ ನೀನು ಓದಿ ಇಂಥದ್ ಮಾಡಿದ್ರೆ ಇದು ಕೊಡ್ತೀನಿ ಅಂತ ಹೇಳೋದು ಒಂಚೂರು ಅವನಿಗೆ ಅಭ್ಯಾಸ ತರ ಮಾಡಿ ಆಗಿರೋ ಕಾರಣ ಅದನ್ನ ಈ ಸಿಚುವೇಶನ್ ಅಂದ್ರೆ ಎಕ್ಸಾಮ್ ಹತ್ರ ಬರ್ತಿದ್ದಾಗ ಅದನ್ನ ಚೇಂಜ್ ಮಾಡೋದು ಅಂತಂದ್ರೆ ಅದು ಸ್ವಲ್ಪ ಕಷ್ಟನೇ, ಸ್ವಲ್ಪ ಚಾಲೆಂಜಿಂಗ್ ಇದಿದೆ. ಆದ್ರೆ ಈಗಲಿಂದ ಶುರು ಮಾಡಿದ್ರೆ ನೀವು ಅಟ್ ಲೀಸ್ಟ್ ಒಂದು ಇನ್ನು ನೆಕ್ಸ್ಟ್ ಇಯರ್ಗೆ ಆಗುವಾಗ ಇದನ್ನ ಚೇಂಜ್ ಮಾಡುವ. ಒಂದು ಓದೋದಕ್ಕೂ ಅವನಿಗೆ ಅಂದ್ರೆ ಏನಾದ್ರೂ ಅದಕ್ಕೆ ರಿವಾರ್ಡ್ ಕೊಡೋದಕ್ಕೂ ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ಓದಿದ್ರೇನೆ ರಿವಾರ್ಡ್ ಸಿಗುತ್ತೆ ಅಥವಾ ಮಾರ್ಕ್ಸ್ ತೆಗೆದ್ರೇನೆ ರಿವಾರ್ಡ್ ಸಿಗುತ್ತೆ ಅಂತಂದ್ರೆ ಆ ರಿವಾರ್ಡ್ಗೋಸ್ಕರನೇ ಓದೋದು ಅಂತ ಆಗುತ್ತೆ. ಮತ್ತೆ ರಿವಾರ್ಡ್ ಆದಷ್ಟು ಈಗ ಅಪ್ರಿಸಿಯೇಷನ್ ಕೂಡ ಒಂದು ರಿವಾರ್ಡ್, ಅದನ್ನ ಅವ್ನಿಗೆ ಅರ್ಥ ಮಾಡಿಸ್ಬೇಕು. ಒಂದು ಈಗ 10 minutes ಸ್ಟಡಿ ಮಾಡ್ತಾನೆ, 2 hours ರಿಲ್ಯಾಕ್ಸೇಷನ್ ಬೇಕು, ಆಗಲ್ಲ ಓದ್ಲಿಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್? ಅದು ನೆಗೋಷಿಯೇಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಅವನ ಹತ್ರ ನೀವು ಇಷ್ಟು ಹೊತ್ತು ನೀನು ಓದು ಅಂತ ಹೇಳೋದ್ರ ಬದಲು, ನೋಡಪ್ಪ ಈಗ ನಾನು ಅವನ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವನನ್ನೇ ಇನ್ವಾಲ್ವ್ ಮಾಡಿ, ಈಗ ನಿನ್ನ ಇಡೀ ಇದೆಲ್ಲ ನಾನೀಗ ಫಾರ್ ಎಕ್ಸಾಂಪಲ್ ಒಂದು ಟೈಮ್ ಗೇಮ್ ಟೆಕ್ನಿಕ್ ಅಂತ ಹೇಳ್ಕೊಟ್ಟೆ ಅಲ್ವಾ, ಅವನ ಹತ್ರ ಹೇಳಿ ಟೈಮ್ ಬ್ಯಾಂಕ್ ಅಲ್ಲಿ ನೀನು ಈಗ ನೀನು ಇಷ್ಟು ಗಂಟೆ ಒಳಗಡೆ ಇಷ್ಟು ಪರ್ಟಿಕ್ಯುಲರ್ ಪೋರ್ಷನ್ಸ್ ನ ಕಂಪ್ಲೀಟ್ ಮಾಡಿದ್ರೆ ಸೊ ನೀನ್ ಎಷ್ಟು ಟೈಮ್ ಉಳಿತಾಯ ಮಾಡಿರ್ತೀಯ ಅದನ್ನ ನೀನು ಒಂದು ಬುಕ್ ಅಲ್ಲಿ ಬರ್ದಿಟ್ಕೋ. ಸೊ ಅಷ್ಟು ನಿಮ್ಗೆ ಫ್ರೀ ಟೈಮ್ ಸಿಗುತ್ತೆ ಅಂತ. ಸೊ ಅವಾಗ ಅವನು ಸ್ಟಡಿ ಟೈಮ್ ನ ಜಾಸ್ತಿನೂ ಮಾಡ್ತಾನೆ. ಅಂದ್ರೆ ಹೇಗೆ ಅಂತ ಅರ್ಥ ಆಯ್ತಾ ಅಂದ್ರೆ ನೀನು ಅರ್ಧ ಗಂಟೆನಲ್ಲಿ ಒಂದ್ ಲೆಸನ್ ಓದ್ಬೇಕು ಅಂತ ಇಟ್ಕೊಳ್ಳಿ. ಸೊ ಅವನು 25 ನಿಮಿಷದಲ್ಲಿ ಮುಗಿಸಿದ್ರೆ ಅವನಿಗೆ ಒಂದು 5 minutes ಟೈಮ್ ಅಂದ್ರೆ ಅವ್ನ ಟೈಮ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಆದಾಗೆ. ಸೊ ಅವನೊಂದು 2-3 ಕೆಲಸಗಳಲ್ಲಿ ಈ ತರ ಟೈಮ್ ಉಳಿಸಿದ್ರಲ್ಲಿ ಅವ್ನು ಬೇಕಾದ್ರೆ ಒಂದು ಹಾಡ್ ಕೇಳ್ಬೋದು ಅಥವಾ ಒಂದು ಗೇಮ್ ಆಡ್ಬೋದು. ಸೊ ಅವನಿಗೆ ಟೈಮ್ದು ಇಂಪಾರ್ಟೆನ್ಸ್ ನ ಆದಷ್ಟು ತಿಳಿಸೋಕೆ ಟ್ರೈ ಮಾಡಿ ಇನ್ ಕ್ರಿಯೇಟಿವ್ ವೇ. ಓಕೆ, ಥ್ಯಾಂಕ್ ಯು ಶೋಭಾ ಅವರೇ ಕರೆ ಮಾಡೋದಕ್ಕೆ. ಮೇಡಮ್, ಇದುವರೆಗೂ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಮಕ್ಕಳು ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಹಾಗೆ ಮಕ್ಕಳಿಗೆ ಒಂದು ಭಯ ಹೇಗೆ ಹೋಗಲಾಡಿಸಬೇಕು ಅಂತ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಓಕೆ ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಶೇಷ ಲೇಡೀಸ್ ಫಸ್ಟ್ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.